ಅಂತ ಟೈಮಲ್ಲಿ ಬಲವಂತವಾಗಿ ಕುಡ್ಸಿ ಬೇಕಿತ್ತ ಅವಳು ಯಾವ ಕಂಡೀಷನ್ ಇದ್ದಾಳೆ ಅದೆಲ್ಲ ಬೇಕಿತ್ತ ಕುಡ್ಸಿ ಮತ್ತೆ ಲೈಂಗಿಕ ದೌರ್ಜನ್ಯ ಮಾಡಿ ಮತ್ತೆ ನೀನ್ ವಿಡಿಯೋ ಮಾಡ್ಕೊಂಡು ಹೋಗ್ತೀಯ ಅಂದ್ರೆ ಆ ಆಡಿಯೋನೇ ಇಟ್ಕೊಂಡು ನೀನ್ ಇಷ್ಟೆಲ್ಲ ಎಲ್ರಿಗೂ ತೋರ್ಸ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊ ಬರ್ತಿದ್ಯಾ ಖಾಸಗಿ ವಿಡಿಯೋ ಆ ಒಂದು ಟೈಮಲ್ಲಿ ಅದನ್ನ ನೀನು ಎಲ್ಲೆಲ್ಲ ಹಾಕ್ಬಿಡ್ತೀಯ ಅಂತ ಭಯ ಆಗೋಯ್ತು ಸರ್. 2 ದಿನ ಹುಷಾರಿರ್ಲಿಲ್ಲ, ಹಂಗಾಗಿ ನಾನು ಹೋಗಕ್ ಆಗ್ಲಿಲ್ಲ. 3ನೇ ದಿನ ನಾನು ಅಂದ್ರೆ ಅರ್ಧ ಗೊತ್ತಾಗ್ತಿತ್ತು ನನ್ಗೆ. ಆ ಒಂದು 2ನೇ ದಿನ 3ನೇ ದಿನ ಆದ್ಮೇಲೆ ನಾನು ತಡ್ಕೊಳಕಾಗದೆ ನನ್ನ ಸ್ನೇಹಿತರಿಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬೇಡಿ. ಇಂಟರ್ವ್ಯೂ ಕ್ವಶನ್ ಅನ್ನೋದಕ್ಕಿಂತ ಜನಗಳಿಗೆ ಒಂದು ಕೆಟ್ಟ ಕ್ಯೂರಿಯಾಸಿಟಿ ಇದೆ. ಈಗ ನಿಮ್ಮ ಮೇಲೆ ಅವ್ರೇನೋ ಕಮೆಂಟ್ ಏನಕ್ಕೆ ಮಾಡ್ತಾರೆ, ಬಿಕಾಸ್ ಆ ಕ್ಲಾರಿಟಿ ನಾವು ಕೊಟ್ಟಿಲ್ಲ ಅಂತ. ಈಗ ಮಿಂಚೋರು ಹಿಂಗೆ ಹೇಳ್ತಾರೆ, ಅದಕ್ಕೆ ಇಲ್ಲ ಅದು ಸುಳ್ಳು ಅಂತ. ಈ ಎಕ್ಸಾಂಪಲ್ ನೀವು ಇದನ್ನೇ ಹೇಳ್ತೀನಿ, ನನಗೆ ಬಲವಂತವಾಗಿ ಕುಡಿಸಿದ್ರು, ನನ್ನ ಪೇಷಂಟ್ ಆಗಿದ್ರು ಅಂತ. ಬಲವಂತವಾಗಿ ಕುಡಿಸೋದು ಅಂದ್ರೆ ಬಾಯಲ್ಲಿ ಹಾಕಿ ಈ ರೀತಿ ಕುಡಿಸೋದು ಅಲ್ವಾ? ಆದ್ರೆ ಸ್ಥಿತಿಪ್ರಜ್ಞೆಯಲ್ಲಿರುವವರು ಕುಡಿಸ್ತಾವನೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಅಟ್ಲೀಸ್ಟ್ ಒಂದು ಇದು ಏನೋ ಈಗ ಒಂದು ಡಯಲ್ ಮಾಡ್ಬೋದು, ಹೆಲ್ಪ್ ಲೈನಿಗೆ ಫೋನ್ ಮಾಡ್ಬಾರ್ದು, ನನಗೆ ಈ ತರ ಮಾಡ್ತಾ ಇದ್ದಾನೆ ನನ್ನ ಪೇಷಂಟ್. ಯುವರ್ ಅಲೋನ್ ಲೇಡಿ, ಐ ಕಂಪ್ಲೀಟ್ಲಿ ಅಗ್ರಿ, ನಿಮ್ಗೆ ಯಾರು ಸಪೋರ್ಟ್ ಇಲ್ಲ. ಬಟ್ ನನಗೆ ಬೇಡ ಅನ್ಸಿದ್ದನ್ನ ಇಷ್ಟೆಲ್ಲ ಟಾರ್ಚರ್ ಮಾಡ್ಕೊಂಡ್ ಬಂದಿದ್ದಾನೆ ಅಂತ ನನಗೆ ಗೊತ್ತಿದ್ರು ಆ ಟೈಮಲ್ಲೂ ನನ್ನ ಪೇಷಂಟು ನಾನು ಸತ್ತೋಗ್ತೀನಿ ಅಥವಾ ನನಗೇನೋ ಇನ್ನೊಂದು ಸೈಡ್ ಎಫೆಕ್ಟ್ ಆಗುತ್ತೆ, ಈ ಟೈಮಲ್ಲಿ ಬಂದು ಕುಡಿಸ್ತಾವನಲ್ಲ, ಇವನು ಕುಡಿಸೋದಕ್ಕೆ ಏನು ಕಾರಣ? ಅವಾಗ ನೀವು ಒಂದು ಹೆಲ್ಪ್ ಲೈನ್ಗೆ ಯಾರಿಗೋ ಫೋನ್ ಮಾಡಿ, ಫ್ರೆಂಡ್ಗಾದ್ರೂ ಫೋನ್ ಮಾಡಿ. ಸರ್ ಏನಂದ್ರೆ ಬಂದ ತಕ್ಷಣ 2 ಮೊಬೈಲ್ ಸ್ವಿಚ್ ಆಫ್ ಮಾಡ್ದ. ಇಲ್ಲ ಅಂದ್ರೆ ಬಂದ ತಕ್ಷಣ ಯಾರಿಗಾರು ಕಾಲ್ ಮಾಡಿರ್ತಿದ್ದೆ. 2 ಮೊಬೈಲ್ ಸ್ವಿಚ್ ಆಫ್ ಮಾಡ್ದ. ಇಮ್ಮಿಡಿಯೇಟ್ ಅವ್ನು ತೆಗ್ದು ಅದೇ ಒಳಗಡೆ ಒಂದು ಗ್ಲಾಸ್ಗೆ ಹಾಕೊಂಡು ಇಮ್ಮಿಡಿಯೇಟ್ ಮೂಗಿಡ್ಬಿಟ್ಟು ಹಿಂಗ್ ಬಲವಂತವಾಗಿ ಕುಡಿಸ. ಅವ್ನ್ ಎಷ್ಟು ಗಟ್ಟಿ ಇದ್ದಾನೆ ಅಂದ್ರೆ ಅವ್ನು ಹೆಂಗಾದ್ರೂ ಇರ್ಬೋದು, ಬಟ್ ತುಂಬಾ ಗಟ್ಟಿ ಮನುಷ್ಯ. ಬಲವಂತವಾಗಿ ಮೂಗ್ ಹಿಡಿದು ಬಲವಂತವಾಗಿ ಕುಡಿಸಿದ್ದು. ಆ ಕ್ಷಣಕ್ಕೆ ನಂಗೆ ಪ್ರಜ್ಞೆ ಇಲ್ದೇ ಇರ್ಬೋದು, ಬಟ್ ಅದಾದ್ಮೇಲೆ ಸ್ವಲ್ಪ ಪ್ರಜ್ಞೆ ಮಾಡಿದ. ಅದು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅದು ಕೇಳಿಸ್ತು. ಮತ್ತೆ ಹಿಂದೆಗಡೆ ಲೈಟ್ ಆನ್ ಆಗಿದ್ದು ನಾನ್ ನೋಡ್ದೆ. ಸೊ ಡಿಲೀಟ್ ಮಾಡ್ದೆ. ಆಮೇಲೆ ನಾನ್ ಕೇಳ್ದೆ ಏಂತಕ್ ವಿಡಿಯೋ ಮಾಡ್ಕೊತಾ ಇದ್ಯಾ ಅಂತ. ಅದಕ್ಕೆ ಇಲ್ಲ ಡಿಲೀಟ್ ಮಾಡ್ದೆ ಅಂದ. ನಂಗೆ ನಂಬಿಕೆ ಇಲ್ಲ. ನಂಗೆ ಅದೇ ಒಂದಿನ ಸುಮ್ನಾದೆ, 2ನೇ ದಿನ ಅದೊಂಥರ ನಂಗೆ ಭಯ ಶುರು ಆಗೋಯ್ತು. ಅಪ್ಪ ಈ ವಿಡಿಯೋ ಇಟ್ಕೊಂಡು ಮೊದ್ಲೇ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ದೀನಿ ಅಂತ ಅವ್ನಿಗೂ ಗೊತ್ತಿತ್ತು. ಕೊಡ್ತಿದ್ದೆ, ಸಿನಿಮಾ ಮುಗಿದ್ಮೇಲೆ ಕೊಡ್ತಿದ್ದೆ ಅವ್ನ್ ಮಾಡಿರೋದಕ್ಕೆ. ಬಟ್ ಅದಕ್ಕೆ ಏನ್ ಮಾಡ್ತಾನಪ್ಪ ಅಂತ ಭಯ ಶುರು ಆಗೋಯ್ತು. ಆಮೇಲೆ ಕೇಳ್ದೆ, ಅವನಿಗೆ ಮನುಷ್ಯತ್ವ ಇಲ್ಲ ಅಂತ ಅಂದ್ಮೇಲೆ ನೀನ್ ಯಾಕೆ ಅಂದ್ರೆ ನನಗೆ ರಿಯಲೈಸ್ ಆಗಿದ್ದು ಅವನಿಗೆ ಮನುಷ್ಯತ್ವ ಇಲ್ಲ, ನೀನ್ ಯಾಕೆ ಅವ್ನಿಗೆ ಮನುಷ್ಯತ್ವ ತೋರಿಸ್ಬೇಕು ಅಂತ ಅನ್ಬಿಟ್ಟು ನಾನು ಕೇಳ್ದೆ, ನಾವ್ ಏನ್ ಮಾಡ್ಲಿ ಅಂತ ಅನ್ಬಿಟ್ಟು ಗೊತ್ತಿರೋರ್ನ ಕೇಳ್ದೆ ಏನ್ ಮಾಡ್ಲಿ ಅಂತ ಅನ್ಬಿಟ್ಟು. ನಿನಗೆ ಏನ್ ಅನ್ಸುತ್ತೋ ಅದನ್ನ ನೀನ್ ಮಾಡು, ಯಾರ ಮಾತನ್ನು ಕೇಳ್ಬೇಡ, ನೀನ್ ನಿಲ್ವು ತಗೋ, ಯಾಕೆಂದ್ರೆ ಇದು ನಿನಗಾಗಿರೋ ಅನ್ಯಾಯ ಅಂತ ನನಗೊಂದಷ್ಟು ಜನ ಹೇಳಿದ್ರು. ಹೌದಲ್ವಾ, ಇದು ನಂಗಾಗಿರೋ ಅನ್ಯಾಯ, ನಾನ್ ಪ್ರತಿ ಸಲ ನಾನ್ ಯಾಕೆ ದೌರ್ಜನ್ಯಗಳನ್ನ ಸಹಿಸ್ಕೋಬೇಕು ಅಂತ ಅನ್ಬಿಟ್ಟು ನಾನು ಗಟ್ಟಿ ನಿರ್ಧಾರ ಮಾಡಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.